ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮಂಡೇ ಆಗಿರೋದ್ರಿಂದ ನಾನು ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿದ್ದೀನಿ. ಪೂಜೆ ಮುಗಿಸಿ ನಾನು ಟಿಫನ್ ಏನೂ ಮಾಡಿಲ್ಲ, ಸೊ ಹಾಗಾಗಿ ಮ್ಯಾಗಿ ಮಾಡಿದ್ದೀನಿ. ಮ್ಯಾಗಿನೇ ತಿನ್ನಬೇಕು ಇವಾಗ. ಮಧ್ಯಾಹ್ನ ಏನಾದರೂ ಅಡುಗೆಗೆ ಮಾಡಬೇಕು. ನೋಡೋಣ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಇವಾಗ ತಾನೇ ಜಸ್ಟ್ ಪೂಜೆ ಆಯಿತು. ಪೂಜೆ ಮಾಡಿದ ತಕ್ಷಣ ಏನಂದರೆ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಥರ, ಒಂಥರ ಮನಸ್ಸಿಗೆ ಏನೋ ಸಮಾಧಾನ. ಪೂಜೆ ಮಾಡಿದ್ರೆ ಪೂಜೆ ಎಲ್ಲ ಮುಗೀತು. ಇವಾಗ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಮನೆ ಹಿಂದೆನೇ ಓನರು ನುಗ್ಗೆ ಸೊಪ್ಪನ್ನು ಮರ ಹಾಕಿದ್ದಾರೆ. ಸೊ ಅಲ್ಲೇ ನಾನು ನುಗ್ಗೆ ಸೊಪ್ಪನ್ನ ಕಿತ್ಕೊಂಡು ನುಗ್ಗೆ ಸೊಪ್ಪನ್ನು ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾನು ಮಿಕ್ಸಿ ಬುಕ್ ಮಾಡಿದ್ದೆ, ಸೊ ಮಿಕ್ಸಿ ಬಂದಿದೆ, ತೋರಿಸ್ತೀನಿ. ಇನ್ನೂ ನಾನು ಅದನ್ನು ಬಾಕ್ಸ್ ಏನು ಓಪನ್ ಮಾಡಿಲ್ಲ. ಅಂದರೆ ಅವರೇ ಓಪನ್ ಬಾಕ್ಸ್ ಇರುತ್ತಲ್ವ, ಸೊ ಹಾಗಾಗಿ ಓಪನ್ ಮಾಡೋರಷ್ಟೇ. ನಾನು ಅಷ್ಟೇನು ನೋಡಿಲ್ಲ, ಯಾಕಂದರೆ ತುಂಬ ಕೆಲಸ ಇತ್ತು. ಸೊ ಹಾಗಾಗಿ ಏನೂ ನೋಡಿಲ್ಲ ನಾನು. ಮಿಕ್ಸಿನೂ ತೋರಿಸ್ತೀನಿ. ಇಲ್ಲೇ ನುಗ್ಗೆ ಸೊಪ್ಪು ಐತೆ, ಅದನ್ನು ಕಿತ್ಕೊಳ್ಳೋದನ್ನು ತೋರಿಸ್ತೀನಿ. ಮರ ಇಲ್ಲೇ ಹಿಂದೆನೇ ಇರೋದು, ತೋರಿಸ್ತೀನಿ ಎಲ್ಲನೂ. ಇವಾಗ ನಾನು ಮ್ಯಾಗಿ ತಿನ್ಕೊಂಡು ಆಮೇಲೆ ಸಿಗ್ತೀನಿ. ಅನ್ಬಾಕ್ಸ್ ಮಾಡಬೇಕಾದ್ರೆ ತೋರಿಸ್ತೀನಿ. ನಾನಿವಾಗ ಟಿಫನ್ಗೆ ಮ್ಯಾಗಿ ಮಾಡ್ತಾಯಿದ್ದೀನಿ. ಏನಂತಂದರೆ ಮ್ಯಾಗಿನ ನಾನು ಆಲ್ಮೋಸ್ಟು ತಿನ್ನಲ್ಲ, ನಂಗೆ ಅಷ್ಟು ಇಷ್ಟ ಇಲ್ಲ. ಮುಂಚೆ ಎಲ್ಲ ತಿಂತಿದ್ದೆ, ಇವಾಗ ನಾನು ಅಷ್ಟೊಂದು ಇಷ್ಟಪಟ್ಟೇನು ತಿನ್ನಲ್ಲ. ಸಂಜು ತಿಂತಾನೆ. ಆ್ಯಂಡ್ ಇನ್ನೊಂದು ಸಂಜು ಮ್ಯಾಗಿಲಿ ಏನಂತಂದರೆ ಈ ಮ್ಯಾಗಿ ತಿನ್ನಲ್ಲ, ಜಸ್ಟ್ ಹೀಪಿ ಅಷ್ಟೇ. ನಾನು ಈ ಮ್ಯಾಗಿನ ತಿಂತೀನಿ. ಬಟ್ ಇವಾಗ ಅಷ್ಟು ಇಷ್ಟಪಟ್ಟೇನು ತಿನ್ನಲ್ಲ, ಬೇರೆ ಬೇರೆ ಅಡುಗೆನೇ ಮಾಡ್ಕೊಂಡು ತಿನ್ನೋದಕ್ಕೇ ಇಷ್ಟಪಡ್ತೀನಿ. ಕೆಲಸ ಎಲ್ಲ ಮಾಡಿದ್ನಲ್ಲ, ಹೇಗಿದ್ದರೂ ಮ್ಯಾಗಿ ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಮ್ಯಾಗಿನೇ ಮಾಡ್ತಾಯಿದ್ದೆ ನಾನು. ಏನಂತಂದರೆ ನಾನೇ ತರಕಾರಿ ಎಲ್ಲ ಏನೂ ಹಾಕ್ತೇನೆ, ಜಸ್ಟು ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಅಂದರೆ ತಿನ್ನೋದಕ್ಕೆ ಬೋರ್ ಆಗಬಾರ್ದು, ಜಸ್ಟು ಬಾಯ್ಲ್ ಮಾಡಿದ್ರೆ ಅಂತ ಅಂದ್ಬಿಟ್ಟು ಟೇಸ್ಟಿಯಾಗಿರಲಿ ಅಂದ್ಬಿಟ್ಟು ಈ ಥರ ಮಾಡ್ತಿದ್ದೀನಿ. ತರಕಾರಿ ಎಲ್ಲ ಹಾಕಿ ಮಾಡ್ಬೇಕಂತಂದರೆ ಸ್ವಲ್ಪ ಕೆಲಸ ಹಿಡಿತೆ, ಯಾಕಂದರೆ ತರಕಾರಿ ಎಲ್ಲ ಸ್ವಲ್ಪ ಬೇಯಬೇಕಲ್ಲ. ಹಾಗಾಗಿ ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಜಸ್ಟ್ ಈರುಳ್ಳಿ ಟೊಮೆಟೊ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗ ಅದನ್ನೇ ತಿನ್ನೋದೆ. ಗೈಸ್, ನಾನು ಮ್ಯಾಗಿ ಎಲ್ಲ ತಿಂದಾಯಿತು. ಮ್ಯಾಗಿ ತಿಂದ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ನುಗ್ಗೆ ಸೊಪ್ಪು ಕೀಳಬೇಕು. ಸ್ನ್ಯಾಕ್ಸ್ ತಿನ್ಕೊಂಡು ನುಗ್ಗೆ ಸೊಪ್ಪು ಕೀಳ್ತೀನಿ, ಅವಾಗ ತೋರಿಸ್ತೀನಿ ರೀ. ನಮ್ಮ ಮನೆ ಹಿಂದೆ ಅಂದರೆ ಮಾಮೂಲಿ ಕಾಂಪೌಂಡಲ್ಲೇ ನೋಡಿ, ಇಲ್ಲಿದೆ ನುಗ್ಗೆ ಸೊಪ್ಪು. ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಏನು ಎತ್ಕೊಬಂದಿದ್ದೀನಿ ಗೊತ್ತಾ ಗೈಸ್, ಕೋಲ್ ಎತ್ಕೊಬಂದಿದ್ದೀನಿ. ಇವಾಗ ಕೀಳ್ತೀನಿ. ಪರವಾಗಿಲ್ಲ, ಸುಮಾರು ಗಿಡಗಳೆಲ್ಲ ಹಾಕೊಂಡವ್ರೆ. ಇಲ್ಲಿ ಪಪಾಯ ಐತೆ, ಆಲ್ರೆಡಿ ಒಂದು ಹಣ್ಣು ಕೂಡ ಆಗಿದೆ. ನೋಡೋಣ ಆಮೇಲೆ ಆದರೆ ಕೆಳಗಡೆ ಹೋದಾಗ ಕೀಳ್ತೀನಿ. ಬನ್ನಿ ಇವಾಗ ಕೀಳೋದು ತೋರಿಸ್ತೀನಿ, ಕಿತ್ತ ಮೇಲೆ ತೋರಿಸ್ತೀನಿ. ಗೈಸ್, ನಾನು ನುಗ್ಗೆ ಸೊಪ್ಪು ಕೀಳೋಣ ಅಂತ ಹೋಗಿ ಬರೀ ಇಷ್ಟೇ ಕೀಳೋಕ್ಕಾಗಿದ್ದು, ಜಾಸ್ತಿ ಕೀಳೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಎತ್ತರದಲ್ಲೈತೆ. ಸೊ ಹಾಗಾಗಿ ಅದಕ್ಕೆ ಇವಾಗ ಪಕ್ಕದ ಮನೇಲಿ ಕೀಳೋಣ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಅಂದರೆ ಈಸ್ಕೊಳ್ಳೋಣ ಅಂತ, ಅಂದರೆ ನಮ್ಮ ಓನರ್ ಅವ್ರ ಮನೆಯೇ ಅದು. ಸೊ ಹಾಗಾಗಿ ಇಸ್ಕೊಳ್ಳೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ ಅಲ್ಲೆಷ್ಟು ಸಿಗುತ್ತೆ ಏನು ಎತ್ತ ಅಂತ. ಬನ್ನಿ ಹೋಗೋಣ. ಅದಕ್ಕೆ ಇವಾಗ ನಾನು ನಮ್ಮ ಪಕ್ಕದ ಮನೇಲಿ ಈಸ್ಕೊಳ್ಳೋಣ ಅಂದ್ಕೊಂಡು ಹೋಗ್ತಿದ್ದೀನಿ. ಬರೀ ಇಷ್ಟ ಹಾಕಿದ್ರೆ ಸಾರು ಚೆನ್ನಾಗಿರಲ್ಲ, ಉಪ್ಸಾರು, ಅದಕ್ಕೆ ಈಸ್ಕೊಳ್ಳೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಗೈಸ್, ನಮ್ಮ ಪಕ್ಕದ ಮನೇಲಿ ನಮ್ಮ ಮನೆಗಿಂತ ಮರ ತುಂಬ ದೊಡ್ಡದಿದೆ. ಕೀಳೋದಕ್ಕೆ ಆಗಲ್ಲ ಹೇಳ್ಬೇಕಂದ್ರೆ, ಆದರೆ ಅವ್ರು ಕೀಳೋದಕ್ಕೆ ಅಂತಲೇ ಒಂದು ಮೆಟ್ಲು ಥರ ಮಾಡಿ ಅದ್ರ ಮೇಲೆ ಹತ್ತಿ ಕೀಳ್ಬೋದು. ಬಟ್ ಸೊಪ್ಪು ಅಲ್ಲೂ ಕೂಡ ಚೆನ್ನಾಗಿತ್ತು, ಚಿಗುರಾಗಿತ್ತು. ಅದನ್ನೇ ಕಿತ್ಕೊಬಂದು ಬಿಡಿಸ್ತಾ ಇದ್ದೀನಿ ಇವಾಗ ನಾನು. ಇವಾಗ ಓಪನ್ ಮಾಡಿದ್ದೀನಿ ನೋಡಿ, ಒಂದು ಚಿಕ್ಕ ಜಾರು ಮತ್ತು ನಾರ್ಮಲ್ ಒಂದು ದೊಡ್ಡ ಜಾರು ಮತ್ತು ಇದು ಮಿಡಲ್ ಜಾರು. ಇದು ಬಂದು ಜ್ಯೂಸರು. ನಾನು ಜ್ಯೂಸರ್ದೇ ಬೇಕು ಅಂತಲೇ ಬುಕ್ ಮಾಡಿರೋದು. ಇದು ಗೊತ್ತೇ ಇದೆ ನನಗೆ, ಮಿಕ್ಸಿ. ಸೊ ಇವಾಗ ಅನ್ಬಾಕ್ಸ್ ಮಾಡಿದ್ದೀನಿ ನೋಡಿ. ಅಂದರೆ ಫಸ್ಟ್ ಅವರೇನೆ ಬಾಕ್ಸ್ ಓಪನ್ ಮಾಡಿದರು, ಏನಿಲ್ಲ ಅವ್ರು ಮುಂಚೆನೇ ಬಾಕ್ಸ್ ಓಪನ್ ಮಾಡಿದರು. ಅಂದರೆ ಯಾಕಂದರೆ ಅದು ಓಪನ್ ಬಾಕ್ಸ್ ಆಪ್ಷನ್ ಇತ್ತು. ಸೊ ಹಾಗಾಗಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿರೋದು ನಾನು. ಸೊ ಹಾಗಾಗಿ ಅವ್ರು ಓಪನ್ ಮಾಡಿದರು. ಪರವಾಗಿಲ್ಲ, ಚೆನ್ನಾಗಿದೆ. ಬಟ್ ನಾನು ಸಂಜು ಕೂಡ ಬಂದು ನೋಡಬೇಕು, ನೋಡಿ ಅವನು ಹೇಳಬೇಕು, ಅಂದರೆ ಹೆಂಗೆ ಏನು ಚೆನ್ನಾಗಿ ಬಂದಿದೆಯಾ ಏನು ಅಂತ ನೋಡಬೇಕು. ಸೊ ಒಂದ್ಸಲ ಗ್ರೈಂಡ್ ಮಾಡಿ ನೋಡ್ತೀನಿ. ಇವಾಗ ಹೆಂಗಿದ್ರು ಉಪ್ಸಾರು ಮಾಡ್ತಾಯಿದ್ದೀನಲ್ವಾ, ಸೊ ಗ್ರೈಂಡ್ ಮಾಡಿ ನೋಡ್ತೀನಿ. ಆ್ಯಂಡ್ ಈ ಮಿಕ್ಸಿನ ಬುಕ್ ಮಾಡಿರೋದು ಸಂಜು. ಸೊ ಹಾಗಾಗಿ ಅದು ಪರ್ಫೆಕ್ಟಾಗಿ ಬಂದಿದೆಯಾ ಅಥವಾ ಎಲ್ಲ ಕರೆಕ್ಟಾಗಿದೆಯಾ ಏನು ಎತ್ತ ಅಂತ ಸಂಜುನೇ ನೋಡಬೇಕು. ನಾನು ಇವತ್ತು ಉಪ್ಸಾರು ಮಾಡ್ತಾಯಿದ್ದೀನಲ್ವಾ, ನುಗ್ಗೆ ಸೊಪ್ಪಿನ ಉಪ್ಸಾರು. ಸೊ ಒಂದ್ಸಲ ಖಾರ ಆಡಿಸಿ ನೋಡ್ತೀನಿ ಹೆಂಗೆ ಚೆನ್ನಾಗಿ ಗ್ರೈಂಡ್ ಆಗುತ್ತಾ ಏನು ಎತ್ತ ಅಂತ. ಮತ್ತು ಜ್ಯೂಸ್ ಮಾಡೋದಕ್ಕೆ ಫ್ರೂಟ್ಸ್ ತಂದು ಜ್ಯೂಸ್ ಮಾಡಿ ನೋಡ್ತೀನಿ, ಜ್ಯೂಸರ್ ಕೂಡ ಚೆನ್ನಾಗಿದೆ ಅಂತ. ಸೀರಿಯಸ್ಲಿ ಇವಾಗ ಜ್ಯೂಸರ್ ಎಲ್ರಿಗೂ ಬೇಕೇ ಬೇಕು, ಯಾಕಂದರೆ ಈ ಬಿಸಿಲಲ್ಲಿ ಎಲ್ಲರೂ ಫ್ರೂಟು ಮತ್ತು ಜ್ಯೂಸ್ ಎಲ್ಲರೂ ಕುಡಿತಾರಲ್ವ. ಸೊ ಹಾಗಾಗಿ ನಾನು ಜ್ಯೂಸರ್ ಇದು ಬೇಕೇ ಬೇಕು, ಅದು ನೀಡೆಡ್ ಅಂತ ಅಂದ್ಕೊಂಡು ತರಿಸ್ಕೊಂಡಿದ್ದೀನಿ. ಅದೇ ಬೇಕು ಅಂತ ಅಂದ್ಕೊಂಡು ತುಂಬ ಕಡೆ ಅಂಗಡೀಲಿ ಹುಡುಕಿ ನನಗದು ಇಷ್ಟ ಆಗದೇ ನಾನು 2 ಅಂಗಡೀಲಿ ನೋಡಿದೆ. ಬಟ್ ನನಗದೇನೋ ನಂಗೆ ಪರ್ಫೆಕ್ಟ್ ಅಂತ ಅನ್ನಿಸ್ಲಿಲ್ಲ. ಅಂದರೆ ಜ್ಯೂಸರ್ ಇರೋದು ಜಾಸ್ತಿ ಸಿಗಲೇ ಇಲ್ಲ. ಸೊ ಹಾಗಾಗಿ ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ.
ನೋಡೋಣ. ನೋಡೋಕೆ ಲುಕ್ ಎಲ್ಲ ಚೆನ್ನಾಗಿದೆ, ಬಟ್ ಹೆಂಗೆ ಏನು ಗ್ರೈಂಡ್ ಹೆಂಗಾಗುತ್ತೆ ಏನೇ ಅಂತೆಲ್ಲ ನೋಡಬೇಕು. ಇವಾಗ ನಾನು ನುಗ್ಗೆ ಸೊಪ್ಪು ಉಪ್ಸಾರು ಮಾಡ್ತೀನಲ್ಲ, ಅವಾಗ ಒಂದು ಸಲ ಗ್ರೈಂಡ್ ಮಾಡಿ ನೋಡ್ತೀನಿ, ನಿಮಗೂ ಕೂಡ ತೋರಿಸ್ತೀನಿ ಹೇಗೆ ಗ್ರೈಂಡ್ ಆಗುತ್ತೆ ಅಂತ. ಆ್ಯಕ್ಚುಲಿ ನಾನು ಇದನ್ನು ಬಸವ ಜಯಂತಿ ದಿನವೇ ತೊಗೋಬೇಕು ಅಂತಂತ ಹೋಗಿದ್ದಿತ್ತು. ಯಾರೋ ಹೇಳಿದ್ರು ಅವತ್ತಿನ ದಿನ ಮನೆಗೆ ಏನೇ ಐಟಮ್ ಬಂದ್ರೂ ಕೂಡ ಮನೆಗೆ ತುಂಬ ಒಳ್ಳೆಯದು ಅಂತ. ಸೊ ಅದಕ್ಕೆ ನಾನು ನೋಡೋಣ ಅಂತ ಅಂದ್ಕೊಂಡು ತರೋಣ ಅಂತ ಹೋದೆ. ಬಟ್ ನನಗೆ ಅದು ಅಲ್ಲಿ ನನಗೆ ಯಾವುದೂ ಅಡ್ಜಸ್ಟ್ ಆಗಲಿಲ್ಲ. ನಾನು ಬುಕ್ ಮಾಡಿ 2 ಡೇಸ್ ಆಯಿತು, ಬಟ್ ಅದು ಇವತ್ತು ಬಂದಿದೆ. ಪರವಾಗಿಲ್ಲ, ಬೇಗನೆ ಬಂದಿದೆ. ಚೆನ್ನಾಗೈತೆ ಲುಕ್ಕೆಲ್ಲ. ನೋಡೋಣ ಗೈಸ್. ಇವಾಗ ನಾನು ಬೇಳೆ ಮತ್ತು ಅಲಸಂದೆ ಕಾಳು ತಡ್ನಿಕಾಳನ್ನ ಕೂಗ್ಸೋಕೆ ಇಟ್ಕೊಂಡಿದ್ದೀನಿ. ಒಂದು ವಿಷಲ್ ಕೂಗಿಸ್ತೀನಿ. ನಾನು ಸೊಪ್ಪನ್ನ ಕ್ಲೀನಾಗಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಯಾಕಂತಂದರೆ ಒಂದು ವಿಷಲ್ ಕೂಗ್ಸಾದ್ಮೇಲೆ ಇದನ್ನ ಹಾಕಿ ಜಸ್ಟು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋದಷ್ಟೇ ಸ್ವಲ್ಪ. ಇವಾಗ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊಬಿಡ್ತೀನಿ ಒಗ್ಗರಣೆಗೆ. ನಾನು ಉಪ್ಸಾರು ಖಾರ ಆಡಿಸೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ತುಂಬ ದಿನ ಆಗಿತ್ತು ನಾನು ಆಡಿಸಿ, ನನಗಂತೂ ಮರ್ತೇ ಹೋಗಿತ್ತು. ನಾನು ಸೊಪ್ಪನ್ನೆಲ್ಲ ಕ್ಲೀನಾಗಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಬಸ್ಕೋಬೇಕು. ಸೊ ಇವಾಗ ಉಪ್ಸಾರು ಖಾರನೂ ಕೂಡ ಆಡಿಸ್ಕೊಂಡಿದ್ದೀನಿ. ಹೊಸ ಮಿಕ್ಸಿಲಿ ಆಡಿಸಿದ್ದೀನಿ. ಪರವಾಗಿಲ್ಲ, ಚೆನ್ನಾಗೇ ಗ್ರೈಂಡ್ ಆಗ್ತಾಯಿದೆ. ಇವಾಗ ಇದನ್ನೇನು ರಿಟರ್ನ್ ಮಾಡಲ್ಲ, ಸೊ ಇದನ್ನೇ ಮಡಿಕೋತೀವಿ ನಾವು. ಈಗ ಇದನ್ನು ಕ್ಲೀನಾಗಿ ಬಸ್ಕೊಂಡು ಒಗ್ಗರಣೆ ಹಾಕಬೇಕು. ಒಗ್ಗರಣೆ ಹಾಕಿದ್ಮೇಲೆ ತೋರಿಸ್ತೀನಿ. ಇದು ನುಗ್ಗೆ ಸೊಪ್ಪು ಫ್ರೈಗೆ ರೆಡಿ ಮಾಡ್ಕೊಂಡಿದ್ದೀನಿ, ಅಂದರೆ ಅದು ಸೊಪ್ಪು ಕಾಳು ಹುರಿಯೋಕ್ಕೆ. ಇವಾಗ ಪ್ಯಾನ್ ಇಟ್ಟಿದ್ದೀನಿ, ಆಯಿಲ್ ಹಾಕ್ಬಿಟ್ಟು ಇದೆಲ್ಲ ಫ್ರೈ ಮಾಡ್ಬಿಟ್ಟು ತೋರಿಸ್ತೀನಿ. ಫೈನಲಿ ನುಗ್ಗೆ ಸೊಪ್ಪು ಒಗ್ಗರಣೆ ಮುಗೀತು. ತುಂಬ ದಿನ ಆಗಿತ್ತು ನಾನು ಮಾಡಿ, ಹಂಗಾಗಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ ನೀವು ನುಗ್ಗೆ ಸೊಪ್ಪನ್ನು ಉಪ್ಸಾರು. ನುಗ್ಗೆ ಸೊಪ್ಪನ್ನು ಉಪ್ಸಾರಿಗೆ ತಡ್ನಿಕಾಳು ಏನಕ್ಕೆ ಹಾಕ್ತಾರೆ ಅಂದರೆ ಅದೇ ಗಟ್ಟಿ ಬರಲಿ ಅಂತ. ಅದೇ ಹೋದ ವ್ಲಾಗಲ್ಲಿ ಹೇಳಿದ್ನಲ್ಲ, ಸೊ ಆ ರೀಸನಿಂದ ನುಗ್ಗೆ ಸೊಪ್ಪು ತಿನ್ಬಿಡೋದೇನೆ. ಇವಾಗ ಸಂಜು ಇವತ್ತು ಬೇಗನೆ ಬಂದಿದ್ದಾನೆ, ಬಟ್ ಕಾಲಲ್ಲಿ ಮಾತಾಡ್ತಿದ್ದೆ. ಸೊ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಬಿಡು ಅಂದ್ಕೊಂಡು ಜಸ್ಟ್ ವೀಡಿಯೋ ಮಾಡ್ಕೊತಿದ್ದೆ. ಅಂದರೆ ಅಡುಗೆ ಎಲ್ಲ ಆಗಿತ್ತಲ್ಲ, ನಾನು ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಮಳೆ ಬರೋಂಗಾಗಿತ್ತು, ಏನಾದರೂ ತಿನ್ನೋಣ ಅಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ನಾನು ಒಂದು ಫೋನಲ್ಲಿ ಮಾತಾಡಲಿ ಅಂತ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ದೆ. ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಈಗ ನಾವು. ಅಂದರೆ ಇವಾಗ ಏನಾದರೂ ತಿನ್ನೋಣ ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಏನಂತಂದರೆ ಈ ವಿಡಿಯೋದಲ್ಲಿ ಸ್ವಲ್ಪ ನಾನು ಟ್ಯಾಬ್ಲೆಟ್ ಎಲ್ಲ ನುಂಗಿದ್ದೀನಲ್ಲ, ನಿದ್ದೆಗಣ್ಣಲ್ಲಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ನಾವು ಫಲೂಡಾ ತಿನ್ನೋಣ ಅಂದ್ಕೊಂಡು ಕೋಲ್ಡ್ ಅಂತ ಅಂದ್ಬಿಟ್ಟು ಮಾಮೂಲಿ ಇದು ಪಾನಿಪುರಿ ಮತ್ತು ಗೋಬಿ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಅವತ್ತು ಮೊಳಕೆ ಕಟ್ಟೋದಕ್ಕೆ ಅಂತ ಉನಿ ಹಾಕಿದ್ನಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅಂದರೆ ಏನಂತಂದರೆ ನಾವೇ ಮನೇಲಿ ಮೊಳಕೆ ಕಟ್ಟೋದ್ರಿಂದ ಏನೋ ಒಂಥರ ಫ್ರೆಶ್ ಫೀಲ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಕಾಳೆಲ್ಲ ಎಷ್ಟು ಫ್ರೆಶ್ ಆಗಿದೆ ಅಂತ. ಅದೇ ನಾವು ಪ್ಯಾಕೆಟಲ್ಲಿ ತೊಗೊಂಡಾಗ ಇಷ್ಟು ಫ್ರೆಶ್ ಆಗಿರೋದಿಲ್ಲ. ಮುಂಚೆ ಒಂದು ಟೈಮು ನಾನು ಕಟ್ಟೋಕ್ಕೆ ಫ್ರೀ ಇಲ್ಲದ ಟೈಮಲ್ಲಿ ನಾನು ಈ ಥರ ಕಾಳು ಕಟ್ಟಿರೋದನ್ನ ತೊಗೋತಿದ್ದೆ, ಬಟ್ ಅದು ಅಷ್ಟೊಂದು ಫ್ರೆಶ್ ಇರ್ತಿರ್ಲಿಲ್ಲ. ಸೊ ಆವಾಗ ತೊಗೋತಿದ್ನಲ್ಲ, ಅದಕ್ಕೂ ಆ ಕಾಳಿಗೂ ಈ ಕಾಳಿಗೂ ಡಿಫ್ರೆನ್ಸ್ ತುಂಬ ಇದೆ. ಹಾಗಾಗಿ ನಾನು ಈಗ ಇನ್ಮೇಲೆ ಮನೇಲೇ ಕಟ್ಟೋಣ ಅಂತ ಅನ್ಕೋತಾ ಇದ್ದೀನಿ. ಯಾಕಂದರೆ ಎಷ್ಟು ಫ್ರೆಶ್ ಕಾಳು ಸಿಗುತ್ತೆ ನೋಡಿ. ನೀವು ಕೂಡ ಮನೇಲೇ ಕಟ್ಟಿ. ಕೆಲವರು ಮನೇಲಿ ಕಟ್ಟೋ ಕಾಳು ಮೊಳಕೆ ಬರೋದಿಲ್ಲ ಕೆಲವ್ರ ಕೈಲಿ. ಯಾಕಂದರೆ ಕೆಲವರು ಹೇಳ್ತಾರೆ ಹಂಗಂತ ಬರೋಲ್ಲ ನಮ್ಮ ಕೈಲಿ ಅಂತ. ಬಟ್ ನನ್ನ ಕೈಲಿ ಹಾಗೇನಿಲ್ಲ. ನಾನು ಯಾವಾಗ ಮೊಳಕೆ ಕಟ್ಟರು ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಸೊ ಇವತ್ತು ಮೊಳಕೆ ಕಾಳು ಸಾಂಬಾರೇನೆ ಗೈಸ್. ನಾನು ಜಸ್ಟ್ ಇವಾಗ ಊಟ ಆಯಿತು. ನಾನು 2 ಡೇಸಿಂದನೂ ಯಾವುದೇ ವೀಡಿಯೋಸ್ ಏನೂ ಮಾಡಿಲ್ಲ ನಾನು. ಯಾಕಂತಂದರೆ ನಂಗೆ ತುಂಬ ಫೀವರ್ ಇತ್ತು, ಹುಷಾರಿರಲಿಲ್ಲ, ಕೋಲ್ಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನು ಫೋನೇ ನೆಟ್ವರ್ಕ್ ನೋಡಿಲ್ಲ. ಇನ್ನು ವೀಡಿಯೋಸ್ ಎಲ್ಲ ಎಲ್ಲಿ ಮಾಡಲಿ. ನಾನು ಕರೆಕ್ಟಾಗಿ ಆ್ಯಕ್ಟಿವ್ ಆಗಿರೋದೇ ಇವತ್ತೇ ಕಾಲಲ್ಲೆಲ್ಲ ಮಾತಾಡಿಕೊಂಡು ಆ್ಯಕ್ಟಿವ್ ಆಗಿದ್ದೀನಿ. ಮೊನ್ನೆ ಎಲ್ಲ ನಂಗೆ ಆಗ್ತಾನೆ ಇರಲಿಲ್ಲ. ಸಂಡೇ ನಾನು ಅಲ್ಲಿ ಔಟ್ಸೈಡ್ ಹೋಗ್ಬಿಟ್ಟು ಬಂದಿದ್ದು. ಕೋಲ್ಡಲ್ಲಿ ಮಳೆ ಎಲ್ಲ ಬರ್ತಿತ್ತಲ್ವ, ನೆನ್ಕೊಂಡು ಸಿಕ್ಕಾಪಟ್ಟೆ ರಿಂಗ್ಲೆಟ್ ಬೇಕೇ ಬೇಕು ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಓಡಾಡ್ಕೊಂಡೆಲ್ಲ ಬಂದ್ಬಿಟ್ನಲ್ಲ. ನಂಗೆ ತುಂಬ ಹುಷಾರೇ ಇರಲಿಲ್ಲ. ನೈಟು ಚೆನ್ನಾಗೇ ಇದ್ದೆ, ಬಂದು ಚೆನ್ನಾಗೇ ಎಗ್ ರೈಸ್ ತಿನ್ಕೊಂಡು ಮಲ್ಕೊಳ್ಳೋದೇನೋ ಗೊತ್ತಿಲ್ಲ. ನೈಟು ಫುಲ್ಲು ಕೋಲ್ಡ್ ಆಗಿಬಿಟ್ಟು ಫುಲ್ಲು ನೈಟೇ ಫೀವರ್ ಜಾಸ್ತಿ ಆಗೋಯಿತು. ಆಮೇಲೆ ಮಾರ್ನಿಂಗು ಕೂಡ ಅಷ್ಟೇ ಇತ್ತು. ಆಮೇಲೆ ನಾನು ಒಂದು 12 o'clock ಹಂಗೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಅದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ಅಂದರೆ 1-2 ಸಣ್ಣ ಪುಟ್ಟ ಅಷ್ಟೇ. ಅದು ಸಂಜು ಫೋನಲ್ಲಿದೆ. ನಾನು ಕಳಿಸ್ಕೊಂಡು ಅದನ್ನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಅದಕ್ಕೆ 2 ಡೇಸಿಂದ ನಾನು ಯಾವುದೇ ವೀಡಿಯೋಸ್ ಮಾಡಿಲ್ಲ. ಆಮೇಲೆ ನಾನು ಕಂಟಿನ್ಯೂ ಡೈಲಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಮಾಡೋದಕ್ಕೆ ಆಗಲಿಲ್ಲ. 1 ಡೇ ಹಂಗೂ ನಿಲ್ಲಿಸ್ಬಿಟ್ಟಿದ್ದೀನಿ. ನಾಳೆ ಹಾಕಿದ್ರೆ ಹಾಕ್ದಂಗೆ 1 ಡೇ ವೀಡಿಯೋ ನಿಲ್ಲಿಸಿದಂಗೆ ಆಯಿತು. ಜಸ್ಟ್ ವೀಡಿಯೋ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ ಅಷ್ಟೇ. ಯಾಕಂತಂದರೆ ನಂದು ಆಲ್ರೆಡಿ ಹಳೆ ವ್ಲಾಗ್ ಇದೆ, ಇದು ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿದ್ದು. ಸೊ ಅದನ್ನೇ ಆ್ಯಡ್ ಮಾಡ್ತೀನಿ ಈ ವ್ಲಾಗುಗೆ. ಯಾಕಂತಂದರೆ ನಾನು ಯಾವುದೂ ವೀಡಿಯೋ ಮಾಡಿಲ್ಲ ಅಲ್ವಾ. ಸೊ ಹಾಗಾಗಿ ಇನ್ನೂ ನಾನು
ಇನ್ನೂ ಅಷ್ಟೇನು ರಿಕವರಿ ಆಗಿಲ್ಲ. ಇನ್ನೂ ಎಲ್ಲಿ ನಾನು ರಿಕವರಿ ಆಗಿ ವ್ಲಾಗ್ ಮಾಡೋದಕ್ಕೆ ಆಗೋದಿಲ್ವೇನೋ ಅಂದ್ಬಿಟ್ಟು ಆಲ್ರೆಡಿ ನಂದು ಪೆಂಡಿಂಗ್ಸಲ್ಲಿ ಒಂದು 3 ವ್ಲಾಗ್ಸ್ ಇತ್ತು. ಸೊ ಅದನ್ನೇ ನಾನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಅದೇ ವ್ಲಾಗ್ನ ಒಂದು ಅಪ್ಲೋಡ್ ಮಾಡ್ತೀನಿ. ಇನ್ನೂ 2 ವ್ಲಾಗ್ ಇದೆ, ಜಸ್ಟ್ ಅದಕ್ಕೆ ಇಂಟ್ರೊಡಕ್ಷನ್ ಕೊಡಬೇಕಷ್ಟೇ. ಅಂದರೆ ಅದು ಜಸ್ಟ್ ಹೋಗಿದ್ದ ಕಡೆ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಿದ್ದೀನಿ. ಸೊ ಅದನ್ನೇ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗ್ ಎಲ್ಲ ಅದೇ ಬರುತ್ತೆ. ಆ್ಯಂಡ್ ಇವಾಗ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಾದಮೇಲೆ ನಾನು ಕೆಲವೊಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಸೊ ಅದನ್ನು ಆ್ಯಡ್ ಮಾಡ್ತೀನಿ. ಫಸ್ಟ್ ಅದನ್ನು ಹೋಗಿ ನೋಡ್ಕೊಬಂದ್ಬಿಡಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಂಗೆ ಸಿಕ್ಕಾಪಟ್ಟೆ ಹುಷಾರಿಲ್ಲ ಗೈಸ್. ನೈಟ್ ಎಲ್ಲ ಫುಲ್ಲು ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ಇವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಬಂದೆ. ಅಂದರೆ ಇಂಜೆಕ್ಷನ್ ಏನೂ ತೊಗೊಳ್ಳಿಲ್ಲ ನಾನು, ಯಾಕಂತಂದರೆ ನಾನು ಯಾವಾಗಲೂ ಇಂಜೆಕ್ಷನ್ ತೊಗೊಳ್ಳಲ್ಲ. ನಂಗೆ ಇಂಜೆಕ್ಷನ್ ಅಂದರೆ ಭಯ. ಅದಕ್ಕೆ ಜಸ್ಟ್ ಟ್ಯಾಬ್ಲೆಟ್ ತೊಗೊಬಂದಿದ್ದೀನಿ. ಸಿಕ್ಕಾಪಟ್ಟೆ ನಿದ್ದೆ ಬರ್ತೈತೆ ಅಪ್ಪ. ಅಲ್ಲೇ ಬರಬೇಕಾದ್ರೆ ಇಡ್ಲಿ ತಿನ್ಕೊಬಂದ್ಬಿಟ್ಟೆ. ನಮ್ಮ ಮನೇಲಿ ಏನೂ ಅಡುಗೆನೇ ಮಾಡಿಲ್ಲ, ಏನೂ ಮಾಡಿಲ್ಲ. ಇವಾಗ ಟ್ಯಾಬ್ಲೆಟ್ ನುಂಗ್ಕೊಂಡು ಮಲ್ಕೋತೀನಿ. ಐ ಥಿಂಕ್ ಇವತ್ತು ವ್ಲಾಗ್ ಯಾವುದು ಲೆಂತ್ ಆಗಲ್ಲ ಅನಿಸುತ್ತೆ, ಯಾಕಂದರೆ ಇವಾಗ ವ್ಲಾಗ್ ಅಲ್ವಾ ಸ್ಟಾರ್ಟ್ ಮಾಡಿರೋದು. ಲೆಂತ್ ಆಗಲ್ಲ, ನೋಡ್ತೀನಿ. ಇವತ್ತು ಯಾವುದು ವ್ಲಾಗ್ನ ಪೋಸ್ಟ್ ಮಾಡೋದಿಲ್ಲ ನಾನು. ನಿದ್ದೆ ಬದೈತೆ, ಮಲ್ಕೋತೀನಿ. ಗೈಸ್, ಇವಾಗ ನೀವು ನೋಡ್ಕೊಬಂದ್ರಲ್ಲ, ಜಸ್ಟ್ ಅಷ್ಟೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ, ಜಾಸ್ತಿ ಏನು ಆ್ಯಡ್ ಮಾಡಿಲ್ಲ. ಜಾಸ್ತಿ ಆ್ಯಡ್ ಮಾಡಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ. ಆ್ಯಂಡ್ ಇನ್ನೊಂದು, ನಾನು ಇವಾಗ ವಿಡಿಯೋನ ಎಡಿಟ್ ಮಾಡ್ತಾಯಿದ್ದೆ. ಸೊ ಇವಾಗ ಚೆಕ್ ಮಾಡಿದೆ ನಾನು. ಏನಂತಂದರೆ 3 ಕ್ಲಿಪ್ಪಿಂಗ್ಸಲ್ಲೂ ಕೂಡ ನಾನು ಸೇಮ್ ಟೀ ಶರ್ಟ್ ಹಾಕಿದ್ದೀನಿ. ನಾನು ಟೀ ಶರ್ಟ್ ಚೇಂಜ್ ಮಾಡಿಕೊಂಡು ವೀಡಿಯೋ ಮಾಡಿಬಿಟ್ಟು ಹಾಕೋಣ ಅಂತ ಅಂದ್ಕೊಂಡೆ. ಏನಂತಂದರೆ ನಾನು ಆಲ್ರೆಡಿ ಎಲ್ಲ ವೀಡಿಯೋನೂ ಮಾಡಿಬಿಟ್ಟಿದ್ದೀನಿ. ಆಲ್ಮೋಸ್ಟ್ ಎಡಿಟು ಕೂಡ ಆಗಿಬಿಟ್ಟೈತೆ. ನಾನಿವಾಗ ಮತ್ತೆ ನಾನು ಡ್ರೆಸ್ ಚೇಂಜ್ ಮಾಡಿ ವೀಡಿಯೋ ಮಾಡಿ ಮತ್ತೆ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ತುಂಬ ಲೇಟ್ ಆಗುತ್ತೆ. ಏನೊಂದು 2 ಗಂಟೆ 3 ಗಂಟೆನೇ ಆಗ್ಬೋದೇನೋ ಅಷ್ಟೆಲ್ಲ ಮಾಡಬೇಕು ಅಂತಂದರೆ. ಸೊ ಅದಕ್ಕೆ ಸುಮ್ಮನೆ ಏನಕ್ಕೆ ರಿಸ್ಕು, ಇರೋದನ್ನೇ ಒಂದು ಕ್ಲಾರಿಟಿ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಣ ವೀಡಿಯೋನ. ಹೆಂಗಿದ್ರು ನನಗೂ ಹುಷಾರಿಲ್ವಲ್ಲ, ಟ್ಯಾಬ್ಲೆಟ್ ತೊಗೊಂಡಿರ್ತೀನಲ್ಲ, ಸೊ ಹಾಗಾಗಿ ನಿದ್ದೆ ಬರುತ್ತೆ. ನಿದ್ದೆ ಆಲ್ರೆಡಿ ಎಳಿತೈತೆ ನನಗೆ. ಇನ್ನೂ ಸ್ವಲ್ಪ ಎಡಿಟ್ ಮಾಡಬೇಕು. ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಮಲ್ಕೋಬೇಕಲ್ವ ನಾನು. ಅಂದರೆ ನೈಟ್ ಅನ್ಲಿಸ್ಟೆಡ್ಗೆ ಹಾಕಿರ್ತೀವಲ್ವ. ಸೊ ಹಾಗಾಗಿ ಇದಕ್ಕೆ ಕ್ಲಾರಿಟಿ ಕೊಡೋಣ ಅಂತ ಅಂದ್ಕೊಂಡು ಕ್ಲಾರಿಟಿ ಕೊಡ್ತಾಯಿದ್ದೀನಿ. ಏನು ಮಾಡೋದಕ್ಕಾಗಲ್ಲ. ನನಗೆ ಕೆಲವರು ಕಮೆಂಟ್ ಮಾಡ್ತಾರಲ್ಲ, ಸೊ ಹಾಗಾಗಿ ಜಸ್ಟು ಕ್ಲಾರಿಟಿ ಕೊಡ್ತಾಯಿದ್ದೀನಿ ಅಷ್ಟೇ. ಆ್ಯಂಡ್ ನಾನು ರಿಂಗ್ಲೆಟ್ ಎಲ್ಲಿ ಸಿಗುತ್ತೆ ಅಂತ ನನ್ನ ಫ್ರೆಂಡ್ ಹತ್ರ ನಾನು ಕೇಳ್ಕೊಂಡಿದ್ದೀನಿ. ಇವತ್ತು ಹೋಗಬೇಕಿತ್ತು, ಸಂಜು ಬಂದಿದ್ದು ಲೇಟ್ ಆಯಿತು. KRS ಹಾಸ್ಪಿಟಲ್ ಆಪೋಸಿಟ್ ರೋಡಲ್ಲಿ ಸಿಗುತ್ತೆ ನೋಡು ಅಂತ ಹೇಳಿದ್ದಾಳೆ ನನ್ನ ಫ್ರೆಂಡು. ಸೊ ನಾನು ಆದರೆ ನಾಳೆ ಹೋಗ್ತೀನಿ. ಅಂದರೆ ನಾನು ಫುಲ್ಲು ಕಂಪ್ಲೀಟಾಗಿ ರಿಕವರಿ ಆಗಿದ್ದರೆ, ಕಂಪ್ಲೀಟಾಗಿ ನಾನು ಓಕೆ ಇದ್ದೀನಿ ಅನ್ನೋದಾದರೆ ಹೋಗ್ತೀನಿ, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಯಾಕಂತಂದರೆ ನಾನು ಒಂದು ಜರ್ಕಿನೂ ನೆನೆ ಹೋಗಿದ್ನಲ್ಲ ಸಂಡೇ, ನಾನು ಜರ್ಕಿನೂ ಶಾಲು ಏನೂ ಎತ್ಕೊಂಡು ಹೋಗಿರಲಿಲ್ಲ ನಾನು. ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಆಗಿಬಿಟ್ಟಿತ್ತು. ಅದಲ್ಲದೆ ಬರ್ಬೇಕಾದ್ರೆ ಮಳೇಲಿ ನೆನ್ಕೊಬಂದ್ಬಿಟ್ಟಿದೆ. ಆ್ಯಕ್ಚುಲಿ ನನಗೆ ಮಳೇಲಿ ನೆನೆಯೋದಂದರೆ ತುಂಬಾ ಇಷ್ಟ. ಅದೇನಪ್ಪ ಗೊತ್ತಿಲ್ಲ, ನನಗೆ ಮಳೆಯಲ್ಲಿ ನೆನ್ಕೊಂಡು ಬಂದ ತಕ್ಷಣ ನಾನು ಹುಷಾರು ತಪ್ಪಿಟ್ಟೆ. ನೈಟು ಫುಲ್ಲು ಜ್ವರ, ಫುಲ್ಲು ನಡುಗ್ತಾ ಇದ್ದೀನಿ. ನಮ್ಮ ಸಂಜು ಬೆಳಗ್ಗೆ ಅದು ಹೇಳ್ತಿದ್ದ, ಏನು ಚಿನ್ನಿ ಅಷ್ಟೊಂದು ನಡುಗ್ತಿದ್ದೆ ನೀನು ಅಂತ ಅಂದ್ಕೊಂಡು. ಅಷ್ಟು ನಡುಗ್ತಾ ಇದ್ದೆ ನಾನು. ಫುಲ್ಲು ಮೈಯೆಲ್ಲ ಸುಡ್ತಾ ಇತ್ತಂತೆ. ಸ್ವಲ್ಪ ಈಚೆ ಡಿಸ್ಟರ್ಬೆನ್ಸು, ನೈಟ್ ಆದ್ರೂ ಕೂಡ ಡಿಸ್ಟರ್ಬೆನ್ಸೆ ಹಂಗಂತ ಹೇಳಿದ್ರು. ಸೊ ಹಾಗಾಗಿ ಆಮೇಲೆ ಹಾಸ್ಪಿಟಲ್ಗೆ ತೋರಿಸ್ದೆ. ಅಂದರೆ ನಾನು ಇಂಜೆಕ್ಷನ್ ಏನೂ ತೊಗೊಳ್ಳಿಲ್ಲ, ಜಸ್ಟು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ. ಇವಾಗ ಅದು ಟ್ಯಾಬ್ಲೆಟ್ಸ್ ನುಂಗ್ತಾ ಇದ್ದೀನಿ, ಇನ್ನೂ ಖಾಲಿ ಆಗಿಲ್ಲ. ಇನ್ನು ಅವರು ಅಂದರೆ ಇಲ್ಲೇ ನಿಯರೆಸ್ಟ್ ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು. ಮುಂಚೆ ಬೆಂಗಳೂರಲ್ಲಿ ತೋರಿಸ್ತಿದ್ದ ಹಾಸ್ಪಿಟಲು ನನಗೆ ಟ್ಯಾಬ್ಲೆಟ್ಗಾಗಲಿ ಇಂಜೆಕ್ಷನ್ಗಾಗಲಿ ಅಡ್ಜಸ್ಟ್ ಆಗಿಬಿಟ್ಟಿದೆ, ನಾನು ಹಿಡಿತಾಯಿತ್ತು. ಬಟ್ ಇಲ್ಲಿ ಏನು ಹಿಡಿಯುತ್ತೋ ಹಿಡಿಯಲ್ವೋ ನನಗೆ ಅಂದ್ಬಿಟ್ಟು ನಾನು ಇಂಜೆಕ್ಷನ್ ಏನೂ ಮಾಡಿಸ್ಲಿಲ್ಲ, ಜಸ್ಟು ಟ್ಯಾಬ್ಲೆಟ್ ಇಸ್ಕೊಬಂದಿದ್ದೆ ಅಷ್ಟೇ. ಅದು ಇನ್ನೂ ತೊಗೋತಾ ಇದ್ದೀನಿ, ಇನ್ನೂ 4-5 ಐತೆ ಅದು. ಇನ್ನೂ ಅದು ಮುಗಿಯೋದು ಯಾವಾಗೋ. ಅವ್ರು ಹೇಳಿದ್ರು ಅಷ್ಟು ಟ್ಯಾಬ್ಲೆಟು ಮುಗ್ದಾದ್ಮೇಲೂ ನಿಮ್ಗೆ ಏನಾದರೂ ಕಮ್ಮಿ ಆಗಿಲ್ಲ ಅಂತಂದರೆ ನೀವು ಇನ್ನೊಂದು ಸಲ ಬನ್ನಿ ಅಂತ ಹೇಳಿದರು. ಡಿಸ್ಟರ್ಬೆನ್ಸು ಗೈಸ್. ಈಚೆನೂ ಜನ ಎಲ್ಲ ಮಾತಾಡ್ತಿದ್ದಾರೆ. ಮತ್ತು ಸಂಜುನೂ ಕೂಡ ಈಚೆ ಅವ್ರ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡ್ತಿದ್ದಾನೆ. ಅದೇ ನಿಮ್ಗೆ ಏನಾದರೂ ಹುಷಾರಾಗಲಿಲ್ಲ ಅಂದರೆ ಟ್ಯಾಬ್ಲೆಟಿಂದ ಮತ್ತೆ ಬನ್ನಿ ಇಂಜೆಕ್ಷನ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ನಾನು ಒಂದು ಸಲ ಮಾತ್ರ ನೈಟ್ ತೊಗೊಂಡಾಗಲೇ ನಾನು ಆಲ್ಮೋಸ್ಟ್ ರಿಕವರ್ ಆಗಿದ್ದೀನಿ. ಏನಿಲ್ಲ, ಅದು ಇನ್ನೊಂದು 3-4 ಟ್ಯಾಬ್ಲೆಟ್ ಐತೆ, ಅದನ್ನು ತೊಗೊಂಡ್ರೆ ಸರಿ ಹೋಗ್ತೀನಿ. ಸೊ ನಾನು ಇವಾಗ ಅದೇ ವಿಡಿಯೋನ ಹಾಕ್ತಾಯಿದ್ದೀನಿ. ದಯವಿಟ್ಟು ನೋಡಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಇದೊಂದು ವ್ಲಾಗು ನುಗ್ಗೆ ಸೊಪ್ಪು ಉಪ್ಸಾರು ಬರುತ್ತೆ. ಸೊ ನೆಕ್ಸ್ಟ್ ವ್ಲಾಗು ನಾವು ಮನೆಗೆಲ್ಲ ಯಾವ್ಯಾವ ಥರ ಕಷ್ಟಪಟ್ಟಿದ್ದೀವಿ ಮನೆ ನೋಡೋದಕ್ಕೆ ಅನ್ನೋದು ಕೂಡ ಒಂದು ವ್ಲಾಗ್ ಬರುತ್ತೆ. ಆ್ಯಂಡ್ ಇನ್ನೊಂದು ವ್ಲಾಗ್ ಯಾವುದೋ ಇದೆ, ಐ ಥಿಂಕ್ ಅದು ನನಗೆ ನೆನಪಾಗ್ತಾಯಿಲ್ಲ. ಸೊ ಅಷ್ಟು ವ್ಲಾಗ್ನ ನೋಡಿ ಆಮೇಲೆ ನಾನು ನೀವು ಹೇಳಿದ ಪ್ರಕಾರನೇ ಕಂಟೆಂಟ್ ವೀಡಿಯೋನೇ ನಾನು ಮಾಡ್ತೀನಿ.
ನಾರ್ಮಲ್ಲು ಇವಾಗ ಎವ್ರಿ ಡೇ ವ್ಲಾಗ್ ಏನು ಮಾಡೋದಿಲ್ಲ. ಆಲ್ಮೋಸ್ಟ್ ಕಂಟೆಂಟ್ ವಿಡಿಯೋ ಕೆಲವೊಂದು ನಾನು ಟಿಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದೇ ಮುಖಾಂತರ ಇನ್ಮೇಲೆ ವ್ಲಾಗ್ ಬರುತ್ತೆ. ನನಗೇನಾದರೂ ಅಕಸ್ಮಾತ್ ವ್ಲಾಗ್ ಆಗೋದಕ್ಕೆ ಅಥವಾ ಎಡಿಟಿಂಗಿಗೆ ಟೈಮ್ ತಗೋತು ಅಂದರೆ 2 ಡೇಸ್ಗೆ 1 ಟೈಮ್ ಆದರೂ ಸರಿ, 3 ಡೇಸ್ಗೆ 1 ಟೈಮ್ ಆದರೂ ಸರಿ ನಾನು ಹಂಗೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ನಿಮಗೆ ಡೈಲಿ ಡೈಲಿ ವ್ಲಾಗ್ಸ್ ಏನು ಮಾಡೋದಿಲ್ಲ, ಯಾಕಂದರೆ ನೀವು ಆಲ್ಮೋಸ್ಟ್ ನೋಡಿ ನಿಮಗೂ ಕೂಡ ಬೋರ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು, ನೀವು ಲವ್ ಸ್ಟೋರಿ ಕೇಳ್ತಾ ಇದ್ದೀರಲ್ಲ, ಸೊ ಲವ್ ಸ್ಟೋರಿಗೂ ಕೆಲವೊಂದೊಂದು ಮೈನ್ಸ್ ಎಲ್ಲ ನಾನು ಟಿಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದಕ್ಕೆ ಸಂಜು ಫ್ರೀ ಆದಮೇಲೆ ಈ ಸಂಡೇ ಅಷ್ಟೊಗೆ ಆಲ್ಮೋಸ್ಟ್ ನಾವು ತಂದಿರ್ತೀವಿ ಈ ರಿಂಗ್ ಲೈಟ್ನ. ಸೊ ಆವಾಗಲೇ ಈ ಸಂಡೇ ಸಂಜುನೂ ಫ್ರೀ ಇರ್ತಾನಲ್ಲ, ಆವಾಗಲೇ ವಿಡಿಯೋ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿದ್ದೀವಿ. ಸೊ ಸಂಡೇನೇ ನಾವು ಲವ್ ಸ್ಟೋರಿ ಹೇಳ್ತೀವಿ. ಅಂದರೆ ಸಂಡೇ ವಿಡಿಯೋ ಮಾಡಿದ್ರೆ ನಿಮಗೆ ಮಂಡೇ ಬರುತ್ತೆ ವ್ಲಾಗು. ಸೊ ಈ ಮಂಡೇ ವ್ಲಾಗು ಲವ್ ಸ್ಟೋರಿನೇ ಆಗಿರುತ್ತೆ. ಆ್ಯಂಡ್ ಹೋಮ್ ಟೂರ್ ಮಾಡಬೇಕು. ಬಟ್ ಏನಂದರೆ ನಾನು ಹೇಳಿದ್ದೀನಿ ನಿಮಗೆ 2 ಐಟಮ್ಸ್ ಪೆಂಡಿಂಗಲ್ಲಿದೆ ಅಂತ. ಸೊ ಅದನ್ನು ತಂದಮೇಲೆ ಹೋಮ್ ಟೂರ್ ಖಂಡಿತವಾಗ್ಲೂ ಮಾಡ್ತೀನಿ. ಆ್ಯಂಡ್ ಇನ್ನೊಂದು, ನೀವು ಸಂಜು ಅವ್ರ ಮನೆಯೂ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರಿ, ಅಂದರೆ ಅಂಪಾಪುರದ ಮನೆನ. ಸೊ ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅಂಪಾಪುರದ ಮನೆಯೂ ಕೂಡ ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಇನ್ಮೇಲೆ ನಿಮ್ಗೆ ಯಾವ ವ್ಲಾಗ್ ಬೇಕು ಅಂತ ನೀವೇ ಕಮೆಂಟ್ ಮಾಡಿ. ಸೊ ನಾನು ಅದ್ರ ಮುಖಾಂತರನೇ ವ್ಲಾಗ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, 2 ಡೇಸ್ 3 ಡೇಸ್ ಟೈಮ್ ತೊಗೊಂಡೇ ಮಾಡ್ತೀನಿ. ಆ್ಯಂಡ್ ಓಕೆ ಫೈನ್. ಸೊ ಇವಾಗ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲವ್ ಯು ಆಲ್. ಬಾಯ್.